ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ OPPO Reno 8 ಸೀರೀಸ್ನ ಎರಡು ಹೊಸ ಸ್ಮಾರ್ಟ್ ಫೋನ್ಗಳಿರುವಂಥದ್ದು. OPPO Reno 8, OPPO Reno 8 Pro ಮತ್ತು ಇವೆರಡರ ಜೊತೆಗೆ ಲಾಂಚ್ ಆಗ್ತಿರುವಂಥ OPPO Enco X2 ಮೋಸ್ಟ್ ಪ್ರೀಮಿಯಂ ಟ್ರೂ ವೈರ್ಲೆಸ್ ಇಯರ್ಬಡ್ ಇದಾಗಿರುವಂಥದ್ದು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಮೂರರ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ, ನಂಗೆ ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನಿವತ್ತು ಈ ಮೂರನ್ನ ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಈ ಮೂರನ್ನ ಕೂಡ ಪರ್ಚೇಸ್ ಮಾಡ್ಬೋದಾ ಕೇಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಮೂರನ್ನ ಕೂಡ ಅನ್ಬಾಕ್ಸ್ ಮಾಡೋಣ. ಫಸ್ಟ್ ಈ ಒಂದು OPPO Reno 8 ಇಂದ ಶುರು ಮಾಡ್ತೀನಿ. ಗಮನಿಸ್ತಾ ಇದ್ರೆ ಒಂದು OPPO Reno 8 ಬಾಕ್ಸ್ ನಿಮ್ಗೆ ಈ ರೀತಿ ನೋಡಕ್ಕೆ ಸಿಗ್ತಾ ಇದೆ. ಈ ಒಂದು ಬಾಕ್ಸ್ ಅನ್ನು ಓಪನ್ ಮಾಡಿದ್ರೆ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು ಮತ್ತೆ ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತೆ ವಾರಂಟಿ ಕಾರ್ಡ್ ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ. ಒಂದು ಡೀಸೆಂಟ್ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿರುವಂಥದ್ದು. ಅದರ ಕೆಳಗಡೆ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನ್ ನಿಮ್ಗೆ ನೋಡಕ್ಕೆ ಸಿಗುತ್ತೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಫೋನ್ನ ಕೆಳಗಡೆ 80 ವ್ಯಾಟ್ನ ಚಾರ್ಜರ್ ಇರುವಂಥದ್ದು ಬೆಂಕಿ ವಿಷಯ. ಮತ್ತು USB Type-C ಡಾಟಾ ಕೇಬಲ್ ಇರುವಂಥದ್ದು Type A ಇಂದ Type-C. ಅದ್ರ ಬಿಟ್ಟರೆ ಬೇರೆನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತಂದ್ರೆ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ಒಂದು ಲೆವೆಲ್ಗೆ ಪ್ರೀಮಿಯಂ ಲುಕ್ ಅನ್ನ ಹೊಂದಿರುವಂಥ ಸ್ಮಾರ್ಟ್ ಫೋನ್ ಇದು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇನ್ನು OPPO Reno 8 Pro ಫೋನಿಗೆ ಬಂತು ಅಂತಂದ್ರೆ ಈ ಒಂದು ಫೋನ್ ಬಾಕ್ಸ್ ನಿಮಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ್ರೆ ಸೇಮ್ ಅದೇ ರೀತಿ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತೆ ವಾರಂಟಿ ಕಾರ್ಡ್ ಮತ್ತೆ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ. ಒಂದು ಒಳ್ಳೆ ಕ್ವಾಲಿಟಿಯ ಕವರ್ ಇದಾಗಿರುವಂಥದ್ದು. ಅದ್ರ ಕೆಳಗಡೆ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡಕ್ಕೆ ಸಿಗುತ್ತೆ. ಈ ಒಂದು ಸ್ಮಾರ್ಟ್ ಫೋನ್ನ ಕ್ವಾಲಿಟಿ ಬಿಲ್ಡ್ ಅಂತೂ ಬೆಂಕಿ ಆಗಿದೆ ಆಯ್ತಾ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಇದರ ಕೆಳಗಡೆ ಸೇಮ್ ಅದೇ ರೀತಿ 80 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು, ಸೂಪರ್ ವಿಷಯ. ಮತ್ತು ಇದರಲ್ಲೂ ಕೂಡ USB Type-C ಡಾಟಾ ಕೇಬಲ್ ಇರುವಂಥ Type A ಇಂದ Type-C ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಅದನ್ನ ಬಿಟ್ಟರೆ ಬೇರೆನೂ ಸಹ ನಿಮಗೆ ಸಿಗ್ತಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತಂದರೆ ಈ ರೀತಿ ನೋಡೋಕೆ ಸಿಗುತ್ತೆ ಆಯಿತಾ. ಲಿಟ್ರಲಿ ಈ ಒಂದು ಸ್ಮಾರ್ಟ್ ಫೋನ್ ಲುಕ್ ಬೆಂಕಿಯಾಗಿದೆ. ಬಿಲ್ಡ್ ಅಂತೂ ಸಖತ್ತಾಗಿರುವಂಥದ್ದು, ಹೆವಿ ಪ್ರೀಮಿಯಂ ಫೀಲ್ನ ಕೊಡ್ತಾ ಇರುವಂಥದ್ದು, ಸಖತ್ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಡೀಟೇಲ್ ಆಗಿ. ಇನ್ನು ಕೊನೆಯದಾಗಿ ಒಂದು OPPO Enco X2 ಇದನ್ನ ಅನ್ಬಾಕ್ಸ್ ಮಾಡಬೇಕಂತ ಅಂದರೆ ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ನಿಮಗೆ ರೀತಿ ನೋಡಕ್ಕೆ ಸಿಗುತ್ತೆ. ಒಂದು ಬಾಕ್ಸ್ ಅನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ಒಂದು ಕೇಸ್ ನಿಮಗೆ ನೋಡಕ್ಕೆ ಸಿಗ್ತಾ ಇರುವಂಥದ್ದು. ಅದರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು USB Type-C ಚಾರ್ಜಿಂಗ್ ಕೇಬಲ್ ಮತ್ತು ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸನ್ನು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಬೇರೆಯೂ ಸಹ ಸಿಗ್ತಾ ಇಲ್ಲ. ಡೈರೆಕ್ಟ್ ಆಗಿ ಒಂದು ಕೇಸಿಗೆ ಬಂತು ಅಂದರೆ ಬೆಂಕಿ ಕ್ವಾಲಿಟಿ, ಹೆವಿ ಪ್ರೀಮಿಯಂ ಕ್ವಾಲಿಟಿಯ ಬಡ್ಸಿದಾಗಿರುವಂಥದ್ದು. ಹತ್ರ 10,000 ರೂಪಾಯಿ ಮೇಲೆ ಲಾಂಚ್ ಆಗೋದು, 12,000-13,000 ರೂಪಾಯಿಗೆ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ಈ ಒಂದು ಬಡ್ಸ್ನ ಕ್ವಾಲಿಟಿ ಕೂಡ ಬೆಂಕಿ ಇದೆ. ಪ್ರತಿಯೊಂದು ಕೂಡ ಪ್ರೀಮಿಯಂ ಆಗಿರುವಂಥದ್ದು. ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಕ್ವಾಲಿಟಿ ನಾನು ಕೇಳಿಸ್ಕೊಂಡೆ, ಕ್ವಾಲಿಟಿ ಸೌಂಡ್ ಕ್ವಾಲಿಟಿ ಸಖತ್ತಾಗಿದೆ. ಬೇಸ್ ಕೂಡ ಬೆಂಕಿ ಆಗಿರುವಂಥದ್ದು. ಒನ್ ಆಫ್ ದ ಬೆಸ್ಟ್ ಇಯರ್ಬಡ್ ಆಗಬಹುದು ಈ ಒಂದು ಪ್ರೈಸ್ ಅಂತ ನಂಗೆ ಅನ್ನಿಸ್ದಂಗೆ ಸಖತ್ತಾಗಿದೆ ಒಟ್ಟಿಗೆ. ಇನ್ನು ಡೈರೆಕ್ಟ್ ಆಗಿ ಎರಡು ಫೋನ್ಗಳ ನನ್ನ ಒಪಿನಿಯನ್ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಯ್ತಾ. ಮೊದಲದಾಗಿ OPPO Reno 8ನ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಸ್ಮಾರ್ಟ್ ಫೋನ್ ಲೈಟ್ ವೇಟ್ ಇದೆ, ಕೇವಲ 179 ಗ್ರಾಮ್ ಮತ್ತು ತಿನ್ನ ಕೂಡ ಇರುವಂಥದ್ದು. 7.7 mm ಥಿಕ್ನೆಸ್ ಅನ್ನು ಹೊಂದಿರುವಂಥದ್ದು. ಫ್ರಂಟಲ್ಲಿರುವಂಥದ್ದು ಗುರಿಲ್ಲಾ ಗ್ಲಾಸ್ 5 ಸೂಪರ್ ವಿಷಯ. ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ ಫ್ರಂಟಲ್ಲಿ. ಬೆಸಲ್, ಬಾಟಮ್ ಬೆಸಲ್ ಸ್ವಲ್ಪ ದೊಡ್ಡದಾಗಿದೆ. ಹಿಂದ್ಗಡೆ ಬಂತು ಅಂದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು, ಬೇಜಾರಾಗುವಂಥ ವಿಷಯ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮತ್ತು ಕ್ವಾಡ್ LED ಫ್ಲ್ಯಾಶ್ ಇದೆ. ಸೊ ಹಿಂದ್ಗಡೆಯಿಂದ ಒಂದು ಲೆವೆಲಿಗೆ ಪ್ರೀಮಿಯಮ್ ಆಗಿ ಕಾಣುತ್ತೆ. ಗ್ಲಾಸ್ ಬ್ಯಾಕ್ ಕೊಟ್ಟಿದೆ, ಚೆನ್ನಾಗಿರ್ತಾ ಇತ್ತು. ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇದೆ ಮತ್ತು ಯಾವುದೇ 3.5 ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ನಿಮಗೆ ಸಿಗ್ತಾ ಇಲ್ಲ. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜ್ಗೆ ಓಕೆ ಅಂತೀನಿ ಆಯ್ತಾ. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಅಟ್ಲೀಸ್ಟ್ ಬೆಂಕಿ ಇರ್ತಾ ಇತ್ತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.43 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇದೆ. 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಇದಾಗಿದೆ ಮತ್ತು 800 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಅನ್ನು ಹೊಂದಿರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ ಆಯ್ತಾ. 120 ಹರ್ಟ್ಸ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ವ್ಯೂಯಿಂಗ್ ಆಂಗಲ್ ಪ್ರತಿಯೊಂದು ಚೆನ್ನಾಗಿದೆ. ಬ್ಲ್ಯಾಕ್ಸ್ ಡೀಪ್ ಬ್ಲ್ಯಾಕ್ ಕಾಣುತ್ತೆ. ಡಿಸ್ಪ್ಲೇ ಚೆನ್ನಾಗಿದೆ, ಬಟ್ ಇನ್ನೂ 120 ಹರ್ಟ್ಸು 10 ಬಿಟ್ ಡಿಸ್ಪ್ಲೇ ಎಲ್ಲ ಕೊಟ್ಟಿದ್ರೆ ಇನ್ನೂ ತುಂಬ ಸಕ್ಕತ್ತಾಗಿರುತ್ತೆ ನಂಗೆ ಅನ್ನಿಸ್ದಂಗೆ. ಇನ್ನು ಈ ಒಂದು ಫೋನ್ನ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್, ಬೇಜಾರಾಗುವಂಥ ವಿಷಯ. ಮತ್ತು ಸ್ಟೋರೇಜ್ ಬಂದುಬಿಟ್ಟು UFS 3.1 ಸ್ಟೋರೇಜ್ ಆಯ್ತಾ, ಸೂಪರ್ ವಿಷಯ. ತುಂಬ ಫಾಸ್ಟಾಗಿ ರೀಡು ರೈಟ್ ಆಗುತ್ತೆ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ Dimensity 1300 ಪ್ರೊಸೆಸರ್ ಇರುವಂಥದ್ದು ಆಯಿತಾ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾನು AnTuTu ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಸುಮಾರು 6 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಕ್ರೇಜಿ ವಿಷಯ. BGMI ಆರಾಮಾಗಿ ನೀವು ಎಕ್ಸ್ಟ್ರೀಮಲ್ಲಿ ಆಡ್ಕೊಬೋದು. ಡೇಟ್ ಮಾಡಿಸ್ಕೊಂಡು ತೊಂದರೆ ಆಗಲ್ಲ. ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಒಟ್ಟಿಗೆ 6 ಲಕ್ಷ ರೇಟಿಂಗ್ ಅಂತಂದರೆ ಸೂಪರ್ ಇಂಪ್ರೆಸಿವ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಇನ್ನು OPPO Reno 8 Pro ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಗ್ಲಾಸ್ ಆಗಿರುವಂಥದ್ದು. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ, ಸಖತ್ತಾಗಿದೆ ನೋಡ್ತಾ ಇದ್ದಾರೆ. ಬೆಸಲ್ ಫುಲ್ ಅಂದರೆ ಫುಲ್ಲು ಕಡಿಮೆ ಇರುವಂಥದ್ದು, ಈಕ್ವಲ್ ಆಗಿರುವಂಥದ್ದು. ಏನಕ್ಕೆ ಫ್ಲೆಕ್ಸಿಬಲ್ ಡಿಸ್ಪ್ಲೇನ ಈ ಒಂದು ಫೋನಲ್ಲಿ ಯೂಸ್ ಮಾಡಲಾಗಿದೆ. ಅದರಿಂದ ಬೆಸಲ್
ತುಂಬ ಕಡಿಮೆ ಇದೆ, ಫ್ರಂಟಿಂದ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಇಂದು ಬಂತು ಅಂದರೆ ಆಗಲೇ ಗ್ಲಾಸ್ ಬ್ಯಾಕು, ಇದು ಕೂಡ ಹೆವಿ ಪ್ರೀಮಿಯಮ್ ಲುಕ್ ನಿಮಗೆ ಕೊಡ್ತಾ ಇರುವಂಥದ್ದು. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಕ್ವಾಡ್ LED ಫ್ಲ್ಯಾಶ್ ಕೂಡ ಇರುವಂಥ ಸಖತ್ತಾಗಿದೆ ಒಟ್ಟಿಗೆ ಹಿಂದ್ಗಡೆಯಿಂದ. ಮತ್ತು ಈ ಒಂದು ಫೋನಲ್ಲಿ ಮೆಟಾಲಿಕ್ ಫ್ರೇಮ್ ಕೂಡ ಇರುವಂಥದ್ದು, ಅದರಿಂದ ಟೋಟಲ್ ಪ್ರೀಮಿಯಂ ಫೀಲ್ನ, ಪ್ರೀಮಿಯಂ ಸ್ಪೆಸಿಫಿಕೇಷನ್ನ ಬಿಲ್ಡಲ್ಲಿ ಇವ್ರು ಕೊಟ್ಟಿರುವಂಥದ್ದು ಸಖತ್ ಇಂಪ್ರೆಸ್ ಮಾಡ್ತು. ಈ ಒಂದು ಫೋನ್ USB Type-C ಪೋರ್ಟ್ ಇದೆ ಮತ್ತು ಇದರಲ್ಲೂ ಕೂಡ ನಿಮಗೆ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಸೊ ಅದೊಂದು ಬೇಜಾರಾಯಿತು ನನಗೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸಖತ್ ಪ್ರೀಮಿಯಂ ಆಗಿದೆ, ಅಲ್ಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 6.62 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇದೆ. ಆದರೆ ಈ ಒಂದು ಫೋನಲ್ಲಿ ನಿಮಗೆ 120 Hz ರಿಫ್ರೆಶ್ ರೇಟನ್ನು ಕೊಟ್ಟಿದ್ದಾರೆ, ಬೆಂಕಿ ವಿಷಯ, ಮತ್ತು 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಕೂಡ ಇರುವಂಥದ್ದು. ಇದರಲ್ಲಿ 10 ಬಿಟ್ ಕಲರ್ ಸಪೋರ್ಟ್ ಮಾಡಂಗಿದ್ರೆ ಇನ್ನೂ ತುಂಬ ಸಕ್ಕತ್ತಾಗಿರ್ತಿತ್ತು ನಂಗೆ ಅನ್ನಿಸ್ದಂಗೆ. ಡಿಸ್ಪ್ಲೇ ಬೆಂಕಿ ಇದೆ, ಬೆಜಲ್ ಸ್ವಲ್ಪನೂ ಇಲ್ಲ, ಒಂಥರ ಫುಲ್ ಕಡಿಮೆ ಬೆಜಲ್ ಅಂತ ಅಂದ್ಬಿಟ್ಟು ಸಖತ್ ಪ್ರೀಮಿಯಮ್ ಆಗಿದೆ. ಫ್ರಂಟಿಂದ ನೋಡೋದಕ್ಕೆ ಮಾತ್ರ ಬ್ಲ್ಯಾಕ್ಸ್ ಇದರಲ್ಲೂ ಕೂಡ ಡೀಪ್ ಬ್ಲ್ಯಾಕ್ ಆಗಿದೆ, ವ್ಯೂಯಿಂಗಲ್ಲಿ ಸಖತ್ತಾಗಿದೆ, ಡಿಸ್ಪ್ಲೇ ಅಲ್ಟಿ ಆಗಿದೆ. ಒಟ್ಟಿಗೆ ಅದೇ 10 ಬಿಟ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿರ್ತದೆ ನಂಗೆ ಅನ್ನಿಸ್ದಂಗೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತಂದರೆ ಇದರಲ್ಲೂ ಕೂಡ ಫುಲ್ ಫ್ಲ್ಯಾಗ್ಶಿಪ್ ಲೆವೆಲ್ನ ರ್ಯಾಮು ಮತ್ತು ಸ್ಟೋರೇಜು, DDR5 ರ್ಯಾಮ್ ಮತ್ತು UFS 3.1 ಸ್ಟೋರೇಜು. ಸೊ ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ Dimensity 8100 ಮ್ಯಾಕ್ಸ್ ಪ್ರೊಸೆಸರ್ ಇರುವಂಥದ್ದು. Dimensity 8100 ಮ್ಯಾಕ್ಸ್. ಈ ಒಂದು ಪ್ರೊಸೆಸರ್ ತುಂಬ ಪವರ್ಫುಲ್ ಆಗಿರುವಂಥ ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 7,10,000 7,20,000 ತನಕ ರೇಟಿಂಗನ್ನು ಕೊಡಬಲ್ಲ ಅಂದರೆ ಸಾಮರ್ಥ್ಯ ಹೊಂದಿರುವಂಥದ್ದು ಆಯಿತಾ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇದಾಗಿದೆ. ಆರಾಮಾಗಿ ಇದರಲ್ಲೂ ಕೂಡ BGMIನ ಎಕ್ಸ್ಟ್ರೀಮಲ್ಲಿ ಆಡ್ಕೊಬೋದು ನೀವು, ತುಂಬ ಎಲ್ಲೂ ಕೂಡ ನಿಮ್ಗೆ ಲ್ಯಾಗಿ ಅನಿಸಲ್ಲ, ಫುಲ್ಲು ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಒಂದು ರೀತಿ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಅಂತ ಬೇಕಾದ್ರೆ ಅನ್ಬೋದು ಆಯಿತಾ. ಸೊ ಈ ಒಂದು ಫೋನಲ್ಲಿ ಅಂದರೆ OPPO Reno8 Pro ಫೋನಲ್ಲಿ ನಿಮಗೆ ಫುಲ್ ಫ್ಲ್ಯಾಗ್ಶಿಪ್ ಲೆವೆಲ್ನ ಸ್ಪೆಸಿಫಿಕೇಶನ್ ಹಾಕಿರುವಂಥದ್ದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಎರಡೂ ಸ್ಮಾರ್ಟ್ಫೋನ್ಗಳ ಕ್ಯಾಮ್ರಾ ಸೇಮ್ ಟು ಸೇಮ್ ಆಗಿದೆ, ಏನೂ ಡಿಫ್ರೆನ್ಸನ್ನು ಮಾಡಿಲ್ಲ. ಸೇಮ್ ಸೆನ್ಸರ್ನ ಪ್ರತಿಯೊಂದು ಕಡೆ ಯೂಸ್ ಮಾಡಲಾಗಿರುವಂಥದ್ದು. ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, 1.8 ಅಪರ್ಚರ್. ಇದರಲ್ಲಿ ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಇಲ್ಲ, ಬೇಜಾರಾಗುವಂಥ ವಿಷಯ ಆಯಿತಾ. ಸೊ ಇದು IMX766 ಒಂದು ರೀತಿ ಫ್ಲ್ಯಾಗ್ಶಿಪ್ ಸೆನ್ಸರ್ ಅಂತ ಅನ್ಬೋದಾಯ್ತಾ. ಇದು ತೆಗೆಯುವಂಥ ಫೋಟೋ ಇಂಪ್ರೆಸಿವ್ ಆಗಿದೆ. ಎರಡರಲ್ಲೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಕ್ವಾಲಿಟಿಯ ಫೋಟೋ ತೆಗೆಯುತ್ತೆ. ಪ್ರೊಸೆಸರ್ ಚೇಂಜ್ ಆಗಿರೋದ್ರಿಂದ ಪ್ರೊಸೆಸಿಂಗ್ ಫೋಟೋದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಆಯಿತಾ. ಕಲರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೇಮ್ ಸೆನ್ಸರ್ ಆಗಿ ನೋಡ್ಬೋದು, ಸೇಮ್ ಸೆನ್ಸರ್ ಆಗಿದ್ರೂ ಕೂಡ ಆ ಒಂದು ಕಲರ್ಸ್ ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ನನಗೆ ಎರಡೂ ಕೂಡ ಒಂದೊಂದು ಥರ, ಎರಡೂ ಕೂಡ ಚೆನ್ನಾಗಿ ತೆಗಿತಾನೆ. ಒಂದೊಂದು ಸ್ವಲ್ಪ ಈ ಒಂದು ಪ್ರೋ ವೇರಿಯಂಟ್ ಸ್ವಲ್ಪ ನ್ಯಾಚುರಲ್ ತೆಗೆದ್ರೆ ಇನ್ನೊಂದು ಸ್ವಲ್ಪ ಕಲರ್ ಆ್ಯಡ್ ಮಾಡಿರೋದಾಗಿರುತ್ತೆ. ಡಿಪೆಂಡ್ಸ್ ಆನ್ ಪ್ರೋಸೆಸ್ ಹೆಂಗೆ ಮಾಡ್ತದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎರಡೂ ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿ, ಝೂಮ್ ಮಾಡಿದ್ರೆ ಎರಡೂ ಕೂಡ ಡೀಟೇಲ್ಸನ್ನು ರಿಟೇನ್ ಮಾಡ್ಕೊಂಡಿರುತ್ತೆ. ಸೊ ಎರಡೂ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಇನ್ನೊಂದು 8 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಇರುವಂಥದ್ದು ಸೋನಿ IMX355 ಸೆನ್ಸರ್ ಆಯ್ತಾ ಇದು. ಸೊ ಇದು ಕೂಡ ಚೆನ್ನಾಗಿದೆ, ಒಂದು ಲೆವೆಲ್ಗೆ ತೋರಿಸ್ತಾ ಇದ್ದೀನಿ. ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ನನಗೆ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು. ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ. ಸೊ ಪರವಾಗಿಲ್ಲ, ಇದು ಒಂದು ಲೆವೆಲ್ಗೆ 2 ಮೆಗಾಪಿಕ್ಸೆಲ್ ಆಗಿದ್ರು ಕೂಡ ಒಂದು ಲೆವೆಲ್ಗೆ ಮ್ಯಾಕ್ರೋ ಶಾರ್ಟ್ಸನ್ನು ತೆಗೆಯುತ್ತೆ. ಎರಡರಲ್ಲೂ ಕೂಡ ಸೇಮ್ ಆಯ್ತು. ಇನ್ನು ಫ್ರಂಟ್ ಕ್ಯಾಮ್ರಾ ಬಂದರೂ ಕೂಡ ಅಷ್ಟೇ, ಎರಡೂ ಕೂಡ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ. ಇದು ಕೂಡ ಇಂಪ್ರೆಸಿವ್ ಆಗಿದೆ, ಒಂದು ಒಳ್ಳೆ ಕ್ವಾಲಿಟಿ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಇದ್ರ ಬಗ್ಗೆ ನಾನು ಡೆಡಿಕೇಟ್ ವಿಡಿಯೋ ಕೂಡ ಮಾಡ್ತೀನಿ, ಕ್ಯಾಮ್ರಾದ ಬಗ್ಗೆ ಏನೇನು ಫೀಚರ್ಸ್ ಎಲ್ಲ ಇದ್ರ ಬಗ್ಗೆ. ಈಗ ಜಸ್ಟ್ ಒಂದು ಸ್ವಲ್ಪ ಹಂಗೆ ಫಸ್ಟ್ ಇಂಪ್ರೆಷನ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕ್ಯಾಮ್ರಾ ಚೆನ್ನಾಗಿದೆ ಒಟ್ಟಿಗೆ. ಇನ್ನು ಈ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಎರಡರಲ್ಲೂ ಕೂಡ ನಿಮಗೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಸೊ ಎರಡೂ ಕೂಡ ತುಂಬ ಫಾಸ್ಟ್ ಆಗಿದೆ ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ, ಎರಡೂ ಕೂಡ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಯೂಶಲಿ ಓಪೋದೆಲ್ಲ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಸೊ ನಂಗೆ ಅದರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅನಿಸಿಲ್ಲ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಎರಡರಲ್ಲೂ ಕೂಡ 4500 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ತುಂಬ ಕಡಿಮೆ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ. ಅದು ಕಾಂಪನ್ಸೇಟ್ ಮಾಡೋದಕ್ಕೆ ಎರಡರಲ್ಲೂ ಕೂಡ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಕ್ರೇಜಿ ಇಂಪ್ರೆಸ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು OS ಬಗ್ಗೆ ಮಾತನಾಡಬೇಕಂತಂದರೆ ಎರಡರಲ್ಲೂ ಕೂಡ Android 12ನ ಬೇಸ್ ರನ್ ಆಗ್ತಿರುವಂಥ ColorOS 12.1 ಇರುವಂಥದ್ದು. ತುಂಬ ಇಂಪ್ರೆಸಿವ್ ಅನಿಸಿದ್ದು ಏನಂದರೆ ನನಗೆ ಎರಡೂ ಕೂಡ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಮತ್ತು ಎಲ್ಲೂ ಕೂಡ ಅಷ್ಟೊಂದು ಲ್ಯಾಗಿ ಅಂತ ಅನಿಸಿಲ್ಲ. ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ ಆಯಿತಾ. ಸೊ ಪರವಾಗಿಲ್ಲ, ಒಂದು ಲೆವೆಲಿಗೆ ಫೀಚರಿಸ್ಟಿಕ್ ಆಗಿದೆ. ಒಟ್ಟಿಗೆ ನನಗಂತೂ ತುಂಬ ಫುಲ್ ಕಂಪ್ಲೀಟಾಗಿ ಸ್ಟಾಕ್ ಆ್ಯಂಡ್ರಾಯ್ಡ್ ಇದ್ದರೆ ಇನ್ನೂ ಇಂಪ್ರೆಸಿವ್ ಆಗಿರ್ತಿತ್ತು. ಬಟ್ ಈ ಒಂದು OS ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಕೆಲವೊಂದು ಬೆಟರ್ ಅಂತ ಅಪ್ಲಿಕೇಶನ್ ಇದೆ, ಅದು ಬೇಕಾದ್ರೆ ನೀವು ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಇನ್ನು ಈ ಒಂದು ಫೋನ್ಗಳ ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು OPPO Reno8 ನಿಮಗೆ ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲ್ಗೆ ಜೋರ ಕೂಡ ಕೇಳುತ್ತೆ, ಪರವಾಗಿಲ್ಲ ಅಂತೀನಿ. ಆದರೆ ಈ ಒಂದು OPPO Reno8 Pro ನಿಮಗೆ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ ಆಯಿತಾ.
ಸೊ ಇದರ ಕ್ವಾಲಿಟಿ ಕೂಡ ಅದಕ್ಕೆ ನೋಡಿಕೊಂಡ್ರೆ ಸ್ವಲ್ಪ ಸಖತ್ತಾಗಿದೆ, ಜ್ವರ ಕೂಡ ಕೇಳುತ್ತೆ. ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ರಲ್ವಾ, ಸೊ ಅದೇ ಒಂದು ಪ್ಲಸ್ ಪಾಯಿಂಟ್ ಅನ್ನಿಸ್ತು ನನಗೆ. ಇದು ಕೂಡ ಕ್ಲಾರಿಟಿ ಚೆನ್ನಾಗಿದೆ, ಜ್ವರ ಕೂಡ ಕೇಳುತ್ತೆ. ಅದನ್ನು ಬಿಟ್ಟರೆ ಎರಡರಲ್ಲೂ ಕೂಡ ವೈಫೈ 6 ಇರುವಂಥದ್ದು ಇಂಪ್ರೆಸಿವ್ ವಿಷಯ, ಮತ್ತು ಎರಡರಲ್ಲೂ ಕೂಡ ಬ್ಲೂಟೂತ್ 5.3 ಸಿಗ್ತಾ ಇರುವಂಥದ್ದು ಇನ್ನೊಂದು ಪ್ಲಸ್ ಪಾಯಿಂಟ್, ಮತ್ತು ಎರಡರಲ್ಲೂ ಕೂಡ ನಮಗೆ ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇದೆ. ಸೊ ಕ್ರೇಜಿ ವಿಷಯ. ಸೊ ಇದಿಷ್ಟು ಎರಡು ಫೋನ್ಗಳ ಮೇನ್ ಫೀಚರ್ಸ್ ಆಯಿತಾ. ನೀವು ಅದರ ಕೇಳ್ಬೋದು ಈ ಎರಡು ಫೋನ್ನ ಪರ್ಚೇಸ್ ಮಾಡ್ಬೋದು ಅಂತ. ನಂಗೆ ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನನ್ನ ಗೆಸ್ನ ಪ್ರಕಾರ ಈ ಒಂದು OPPO Reno 8 ಮೋಸ್ಟ್ಲಿ ಒಂದು 25-30 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು. ಅದು ರೀಸನಬಲ್ ಪ್ರೈಸ್ ಅನ್ಸುತ್ತೆ ನಂಗೆ ಅನ್ನಿಸ್ದಂಗೆ. ನಂತರ ಈ ಒಂದು 8 Pro ನಂಗೆ ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. 35-40 ಸಾವಿರ ರೇಂಜಲ್ಲಿ ಲಾಂಚ್ ಆದರೂ ಆಗ್ಬೋದು, ಇನ್ನೂ ಜಾಸ್ತಿಗಾದರೂ ಆಗ್ಬೋದು. ಕಾದು ನೋಡಿ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಸೊ ಇಷ್ಟು ಎರಡು ಸ್ಮಾರ್ಟ್ಫೋನ್ಗಳ ಬಗ್ಗೆ ನನ್ನ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಅನ್ಸುತ್ತೆ ವಿಡಿಯೋ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋಲಿ.